ರಘುತಾತ ಸುಮನ್ ಕುಮಾರ್ ಡೈರೆಕ್ಟ್ ಮಾಡಿ ಹೊಂಬಾಳೆ ಪ್ರೊಡಕ್ಷನ್ ಹೌಸಿಂದ ಬಂದಿರೋ ಈ ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಕಾಮಿಡಿ ಡ್ರಾಮಾ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನು ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಕಾಯಲ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ, ಜೊತೆಗೆ ಒಳ್ಳೆ ರೈಟರ್ ಕೂಡ ಹೌದು. ಅವಳಿಗೆ ಹಿಂದಿ ಲ್ಯಾಂಗ್ವೇಜ್ ಕಂಡ್ರೆ ಆಗಲ್ಲ ಅಂಡ್ ಅದಕ್ಕೋಸ್ಕರ ಅವಳು ಅವಳ ತಾತ ಇಬ್ರು ಹೋರಾಟ ಕೂಡ ಮಾಡ್ತಿರ್ತಾರೆ. ಸೊ ಈ ತರ ಇರೋ ಕಾಯಲ್ಗೆ ಹಿಂದಿ ಎಕ್ಸಾಮ್ ಬರೆಯೋ ಸಿಚುಯೇಷನ್ ಬರುತ್ತೆ. ಅಷ್ಟಕ್ಕೂ ಆ ಸಿಚುಯೇಷನ್ ಯಾಕೆ ಬಂತು, ಹೇಗೆ ಬಂತು, ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾಳೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನು ಇದರ ಫಸ್ಟ್ ಹಾಫ್ ವಿಲೇಜ್ ಬ್ಯಾಕ್ ಡ್ರಾಪ್ನ ಕ್ಯಾರೆಕ್ಟರ್ಸ್ಗಳನ್ನ ಬೇಗ ಎಸ್ಟಾಬ್ಲಿಷ್ ಮಾಡ್ತಾರೆ. ಸ್ಟಾರ್ಟಿಂಗ್ ಒಂದು 25 ಮಿನಿಟ್ಸ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬಟ್ ಅದಾದಮೇಲೆ ಇಂಟರ್ವಲ್ವರೆಗೂ ತುಂಬ ಡ್ರ್ಯಾಗ್ ಮಾಡಿದ್ದಾರೆ. ಸೊ ಇದರಿಂದ ತುಂಬ ಕಡೆ ಸ್ಲೋ ಅನಿಸುತ್ತೆ. ಆದರೆ ಮಧ್ಯ ಹ್ಯೂಮರ್ ಚೆನ್ನಾಗಿ ವರ್ಕ್ ಆಗಿರೋದ್ರಿಂದ ಈ ಫಸ್ಟ್ ಹಾಫ್ ತುಂಬ ಡೀಸೆಂಟ್ ಆಗಿತ್ತು. ಇನ್ನು ಇದರ ಸೆಕೆಂಡ್ ಹಾಫ್, ಇದರಲ್ಲಿ ಸ್ಟಾರ್ಟಿಂಗ್ 15 ಮಿನಿಟ್ಸ್ ಸ್ವಲ್ಪ ಸ್ಲೋ ಇರುತ್ತೆ, ಬಟ್ ಒಂದ್ಸಲ ಎಕ್ಸಾಮ್ ಟಾಪಿಕ್ ಸ್ಟಾರ್ಟ್ ಆದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿ ರನ್ ಆಗುತ್ತೆ. ಬಟ್ ಕ್ಲೈಮ್ಯಾಕ್ಸ್ನ ಹಳೆ ರವಿಚಂದ್ರನ್ ಫ್ಯಾಮಿಲಿ ಜಾನರ್ ಸಿನಿಮಾಗಳನ್ನ ಎಂಡ್ ಮಾಡೋ ರೀತಿ ಈ ಸಿನಿಮಾನ ಎಂಡ್ ಮಾಡ್ತಾರೆ. ಸೊ ಈ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ಗಿಂತ ಮಚ್ ಬೆಟರ್ ಆಗಿದೆ. ಪ್ಲಾನಿಂಗ್, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿಸೋದು ಆ್ಯಂಡ್ ಹ್ಯೂಮರ್, ಈ ಎಲಿಮೆಂಟ್ಸ್ಗಳು ಆಲ್ಮೋಸ್ಟ್ ಎಂಗೇಜ್ ಮಾಡಿಸುತ್ತೆ. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್, ಫನ್ ಆ್ಯಂಡ್ 1960s ಬ್ಯಾಕ್ ಡ್ರಾಪ್ ಈ ಸಿನಿಮಾಗೆ ಜೀವನೇ ತುಂಬಿದೆ. ಆ್ಯಂಡ್ ಆಗಿನ ಕಾಲದ ಬಸ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್, ಬಿಲ್ಡಿಂಗ್ಸ್, ಟೆಲಿಗ್ರಾಮ್ ಪೋಸ್ಟ್, ಇನ್ನೂ ಈ ಥರ ತುಂಬ ಎಲಿಮೆಂಟ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಶಾರ್ಪ್ ಸೋಷಿಯಲ್ ಕಾಮೆಂಟ್ರಿ ವಿತ್ ಹ್ಯೂಮರ್ ಚೆನ್ನಾಗಿ ವರ್ಕ್ ಆಯಿತು. ಇನ್ನು ಎಮೋಷನ್ಸ್ನ ಎಷ್ಟು ಬೇಕೋ ಅಷ್ಟನ್ನೇ ಯೂಸ್ ಮಾಡ್ಕೊಂಡಿದ್ದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಈ ಮೂವಿಗೆ. ಇವರೇನಾದರೂ ತುಂಬ ಯೂಸ್ ಮಾಡ್ಕೊಂಡಿದ್ದಿದ್ರೆ ಹೆವಿ ಬೋರ್ ಆಗ್ತಿತ್ತು. ನೆಕ್ಸ್ಟ್ ಹೀರೋನ ಸ್ಟಾರ್ಟಿಂಗ್ ನೋಡಬೇಕಾದ್ರೆ ಬೇರೆ ಯಾರು ಸಿಗ್ಲಿಲ್ವಾ, ಹೋಗಿ ಇವನು ಹೀರೋ ಆಗಿ ಮಾಡಿದ್ರಲ್ಲ ಅಂತ ಅನಿಸುತ್ತೆ. ಬಟ್ ಮೂವಿ ರನ್ ಆಗ್ತಾ ಆಗ್ತಾ ಆ ಕ್ಯಾರೆಕ್ಟರ್ಗೆ ಅವನ್ನ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದಾರೆ ಅನ್ಸೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಈ ಸಿನಿಮಾದ ನೆಗೆಟಿವ್ಸ್, ಹ್ಯೂಮರ್ನ ಜಾಸ್ತಿ ಇಟ್ಟು ಸ್ಕ್ರೀನ್ ಪ್ಲೇನ ಇನ್ನೂ ಎಂಗೇಜಿಂಗ್ ಆಗಿ ಮಾಡ್ಬೋದಿತ್ತು. ಎಂಗೇಜಿಂಗ್ ನರೇಷನ್ ಇದ್ರೂ ಪೇಸಿಂಗ್ ಇಶ್ಯೂಸ್ ತುಂಬ ಇದೆ. ಇನ್ನು ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಆಗಲಿ, ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಆಗಲಿ ಯಾವೂ ಕಾಣಿಸ್ಲಿಲ್ಲ. ಆ್ಯಂಡ್ ತುಂಬ ಕಡೆ ಪ್ರಿಡಿಕ್ಟೇಬಲ್ ಆಗಿರುತ್ತೆ, ಮುಂದೆ ಹೀಗೆ ನಡೆಯುತ್ತೆ ಅಂತ ಗೆಸ್ ಕೂಡ ಮಾಡ್ಬೋದು. ಆ್ಯಂಡ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗಳನ್ನ ಇನ್ನೂ ಜಾಸ್ತಿ ಬಳಸ್ಕೊಂಡಿದ್ದಿದ್ರೆ ಇನ್ನೂ ಎಂಗೇಜಿಂಗ್ ಆಗಿ ಆಡಿಯನ್ಸ್ಗೆ ಒಳ್ಳೆ ಮಜಾ ಸಿಗ್ತಿತ್ತು. ಇನ್ನು ಕ್ಲೈಮ್ಯಾಕ್ಸ್ನ ಡಿಫ್ರೆಂಟ್ ಆಗಿ ಎಂಡ್ ಮಾಡಬೇಕಿತ್ತು. ಹಳೆ ರೆಟ್ರೋ ಸಿನಿಮಾ ಸ್ಟೈಲ್ ಥರನೇ ಎಂಡ್ ಮಾಡಿಬಿಡ್ತಾರೆ. ಸಿನಿಮಾ ರೆಟ್ರೋ ಟೆಂಪ್ಲೇಟಲ್ಲಿ ಇದ್ದ ಮಾತ್ರಕ್ಕೆ ರೆಟ್ರೋ ಸ್ಟೈಲಲ್ಲೇ ಎಂಡ್ ಮಾಡಬೇಕು ಅಂತ ಏನಿರಲಿಲ್ಲ. ಹಾಗಂತ ಕ್ಲೈಮ್ಯಾಕ್ಸ್ ಚೆನ್ನಾಗಿಲ್ಲ ಅಂತಲ್ಲ, ಮುಂಚೆ ಈ ಥರ ಕ್ಲೈಮ್ಯಾಕ್ಸ್ಗಳನ್ನ ತುಂಬ ನೋಡಿದ್ದೀವಿ ಅನಿಸುತ್ತೆ. ಸೊ ಇದರಿಂದ ಆಡಿಯನ್ಸ್ ಮೇಲೆ ಇಂಪ್ಯಾಕ್ಟ್ ಬೀಳಲ್ಲ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಕೀರ್ತಿ ಸುರೇಶ್ ಅವರ ರೋಲ್ಗೆ ತಕ್ಕಂತೆ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ರಘುತಾತ ಆ್ಯಂಡ್ ಸೆಲ್ವನ್ ಕ್ಯಾರೆಕ್ಟರ್ ಮಾಡಿರೋ MS ಭಾಸ್ಕರ್ ಆ್ಯಂಡ್ ರವೀಂದ್ರ ವಿಜಯ್ ಅವರ ಪರ್ಫಾರ್ಮೆನ್ಸ್ ಈ ಸಿನಿಮಾಗೆ ಮೇಜರ್ ಅಸೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮಿಕ್ಕಿದ ಸಪೋರ್ಟಿಂಗ್ ಆ್ಯಕ್ಟರ್ಸ್ಗಳು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ, ವಿಜುವಲ್ ಎಫೆಕ್ಟ್ಸ್, ಪ್ರೊಡಕ್ಷನ್ ಡಿಸೈನ್ ತುಂಬ ರಿಚ್ ಆಗಿದೆ. ರೂರಲ್ ಆ್ಯಂಡ್ ಅರ್ಬನ್ ಎನ್ವಿರಾನ್ಮೆಂಟ್ಸ್ನ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಎಡಿಟಿಂಗಲ್ಲಿ ಇನ್ನೂ ಸ್ವಲ್ಪ ವರ್ಕ್ ಮಾಡಬೇಕಿತ್ತು. ನೆಕ್ಸ್ಟ್ BGM ಆ್ಯಂಡ್ ಸಾಂಗ್ಸ್, BGM ಚೆನ್ನಾಗಿದೆ, ಬಟ್ ಸಾಂಗ್ಸ್ ಏನು ಹೇಳ್ಕೊಳಂಗಿರಲಿಲ್ಲ. ಸೊ ಓವರ್ ಆಲ್ ಮಾಸ್ ಆ್ಯಂಡ್ ಟೈಟ್ ಸ್ಕ್ರೀನ್ ಪ್ಲೇ ಆಡಿಯನ್ಸ್ಗಳು ಈ ಸಿನಿಮಾ ನೋಡದೇ ಇರೋದೇ ಬೆಟರ್. ಈ ರೆಗ್ಯುಲರ್ ನಾರ್ಮಲ್ ಫ್ಯಾಮಿಲಿ ಆಡಿಯನ್ಸ್ಗಳು ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡ್ಬೋದು. ಆವ್ರೇಜ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ, ಜೊತೆಗೆ ಒಂದೊಳ್ಳೆ ಸೋಷಲ್ ಮೆಸೇಜ್ ಕೂಡ ನೋಡ್ಬೋದು. ಇನ್ನು ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ, ಸೊ ಫ್ಯಾಮಿಲಿ ಜೊತೆಲೂ ಆರಾಮಾಗಿ ನೋಡ್ಬೋದು. ಆ್ಯಂಡ್ ಈ ಮೂವಿ ನಿಮಗೆ ZEE5ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ 10ಗೆ 6. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.